ಮಧ್ಯಪ್ರಾಚ್ಯದಲ್ಲಿ ಪ್ರಕ್ಷುಬ್ಧ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕರ್ನಾಟಕದ ನಿವಾಸಿಗಳು ಅಲ್ಲಿ ಸಿಲುಕಿಕೊಂಡಿದ್ದಾರೆ. ವಿಧಾನಸೌಧದಲ್ಲಿ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಹೇಳಿಕೆ ಕೊಟ್ಟಿದ್ದಾರೆ. ಸದ್ಯ ಮಧ್ಯಪ್ರಾಚ್ಯದಲ್ಲಿ ಈಗ ಒಂದು ರೀತಿ ಪ್ರಕ್ಷುಬ್ಧವಾದಂತ ವಾತಾವರಣ, ಮತ್ತೆ ಕನ್ನಡಿಗರು ಸಿಲುಕಿಕೊಂಡಿದ್ದಾರೆ. ಹೀಗಾಗಿ ಅವರನ್ನ ಕಾಪಾಡುವಂತ ಒಂದು ಜವಾಬ್ದಾರಿ ಈಗ ಅವರ ಹೆಗಲಿಗಿದೆ. ಏರ್ ಟ್ರಾಫಿಕ್ ಕ್ಲಿಯರ್ ಆದ ಕೂಡಲೇ ಕರೆಸ್ಕೊಳ್ತೀವಿ, ಕದನ ವಿರಾಮವಾದ ಕೂಡಲೇ ವಾಪಸ್ ಕರೆಸ್ಕೊಳ್ತೀವಿ ಅಂತ ಕೃಷ್ಣ ಬೈರೇಗೌಡ ಹೇಳಿದ್ದಾರೆ. ಇನ್ನು 100 ಜನ ದುಬೈನಲ್ಲಿದ್ದಾರೆ. ಬಹ್ರೇನ್ನಲ್ಲಿ 9 ಜನ ಸಿಲುಕಿಕೊಂಡಿದ್ದಾರೆ. ಹೆಚ್ಚಾಗಿ ಬಳ್ಳಾರಿಯವರೇ ಇದ್ದಾರೆ, ಬೆಂಗಳೂರಿನವರು ಕೂಡ ಇದ್ದಾರೆ ಅಂತ ವಿಧಾನಸೌಧದಲ್ಲಿ ಕೃಷ್ಣ ಬೈರೇಗೌಡ ಹೇಳಿದ್ದಾರೆ. ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಮಾಡಬಹುದು. ಇದು ನಮ್ಮ ಹೆಲ್ಪ್ ಲೈನ್ ಸಹಾಯವಾಣಿ ಕೇಂದ್ರ. ಯಾರಾದರೂ ಏರ್ಪೋರ್ಟ್ ಅಲ್ಲಿ ನಾವು ಮಧ್ಯದಲ್ಲಿ ಬಂದು ಸಿಕ್ಕಾಕೊಂಡಿದ್ದೇವೆ ಅಂದ್ರೆ ಬಹುಶಃ ದುಬೈ ಏರ್ಪೋರ್ಟ್ ನಲ್ಲಿ ಇದ್ದಾರೆ ಅಥವಾ ಬಹರೀನ್ ಏರ್ಪೋರ್ಟ್ ನಲ್ಲಿ ಇದ್ದಾರೆ. ಇಲ್ಲಿವರೆಗೂ ನಮಗೆ ಜಾಸ್ತಿ ಕರೆಗಳು ಬಂದಿರೋದು ಈ 2 ಏರ್ಪೋರ್ಟ್ ಇಂದಾನೆ. ಆ ಏರ್ಪೋರ್ಟ್ ನಲ್ಲಿ ಸಿಕ್ಕಾಕೊಂಡಿದ್ದೇವೆ. ಇಲ್ಲಿಗೆ ಕನೆಕ್ಟಿಂಗ್ ಫ್ಲೈಟ್ ಟೇಕ್ ಆಫ್ ಆಗ್ತಾ ಇಲ್ಲ. ಏರ್ಪೋರ್ಟ್ ನಲ್ಲಿ ಸೌಲಭ್ಯ ಇಲ್ಲ. ಆದ್ರೆ ನಮಗೆ ಹೊರಗಡೆ ಹೋಗ್ಲಿಕ್ಕೆ ವೀಸಾನೂ ಕೂಡ ಇಲ್ಲ. ಈ ಸಮಸ್ಯೆ ಇದ್ದಲ್ಲಿ ನಮಗೆ ಈ ಕಾಲ್ ಸೆಂಟರ್ಗೆ ಫೋನ್ ಮಾಡಿದ್ರೆ ನಾವು ಈ ಮಾಹಿತಿಯನ್ನ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಗವರ್ಮೆಂಟ್ ಆಫ್ ಇಂಡಿಯಾದವ್ರಿಗೆ ಕೊಟ್ಟು ಅವರಿಂದ ಲೋಕಲ್ ಎಂಬಸಿಗೆ ಕಳಿಸ್ಕೊಟ್ಟು ಲೋಕಲ್ ಎಂಬಸಿಯವ್ರ ಕಡೆಯಿಂದ ಅವರಿಗೆ ಕಾಂಟ್ಯಾಕ್ಟ್ ಮಾಡಿಸಿ ಲೋಕಲ್ ವೀಸಾ ಸಿಗೋದಕ್ಕೆ ಅವರಿಗೆ ಅನುಕೂಲ ಮಾಡಿಕೊಡ್ಲಿಕ್ಕೆ ಅವಕಾಶ ಮಾಡಿದ್ದೇವೆ. ಸೊ ಇನ್ನೊಂದು ಬಾರಿ ರಿಪೀಟ್ ಮಾಡೋದಾದ್ರೆ ಈ ಮಾಹಿತಿಯನ್ನ ನಾವು ಯಾರು ಎಲ್ಲಿ ಸಿಕ್ಕಾಕೊಂಡಿದ್ದಾರೆ ಅನ್ನೋದನ್ನ ಗವರ್ಮೆಂಟ್ ಆಫ್ ಇಂಡಿಯಾಗೆ ಕೊಟ್ಟು ಅವರು ಲೋಕಲ್ ಎಂಬಸಿಗೆ ತಲುಪಿಸಿ ಲೋಕಲ್ ಎಂಬಸಿನವರು ಆ ಸ್ಟ್ಯಾಂಡರ್ಡ್ ಇರುವಂತಹ ಪ್ರವಾಸಿಗರನ್ನ ಸಂಪರ್ಕ ಮಾಡಿ ಅವರಿಗೆ ಲೋಕಲ್ ಅಲ್ಲಿ ವೀಸಾ ಕೊಟ್ಟು ಏರ್ಪೋರ್ಟ್ ಇಂದ ಹೊರಗಡೆ ಬರಲಿಕ್ಕೆ ಸಹಾಯವನ್ನ ಮಾಡ್ತಾರೆ, ಸಪೋರ್ಟ್ ಅನ್ನು ಕೊಡ್ತಾರೆ, ಮಾಡಬಹುದು.